ನೋಡ್ರಿ ನಮ್ಮ ಅಣ್ಣಾರ ನಿನ್ನ ಮೆಸೇಜ್ ಒಳಗೆ ಕಟ್ಟಿದ್ರೆ ಇವತ್ತು ಫೋನ್ ಒಳಗೆ ಕಟ್ಟಾರ ನಿನ್ನೆ ನೈಟ್ ಬರ್ತ್ಡೇ ಪಾರ್ಟಿ ಮುಗಿಸಂದ ಬಟ್ಟೆ ತೊಳ್ಯಾಕ ಸಾಬೂನ್ ಪೌಡ್ರಿ ಮತ್ತು ಸಾಫ್ಟ್ ಟಚ್ ತೊಗೊಂಡ್ರಿ. ಈ ಸಂಡೇ ಎಷ್ಟು ಜಲ್ದಿ ಹೋಗ್ತೈತಿ ಅನ್ನೋದು ಗೊತ್ತಾಗಲ್ರಿ. ಹಾಗೆ ರೂಮಿಗೆ ಬನ್ರಿ, ರೂಮಿಗೆ ಬಂದು ಸೈನಿಕರನ್ನ ಕರ್ಕೊಂಡೆ ಮತ್ತು ಅರಮನೆ ಒಳಗೆ ನೋಡಿದೆ ಯಾರೂ ಇರಲಿಲ್ಲ. ಹಂಗೆ ಬಟ್ಟೆ ತೊಗೊಂಡು ತೊಳ್ಯಾಕೆ ಹೊಂಟೇನ್ರಿ. ಇದು ನೋಡ್ರಿ PG, ಇದನ್ನ ಹತ್ಕೊಂಡು ಫುಲ್ ಮ್ಯಾಗ ಹೋಗ್ಬೇಕಲ್ಲಿ. ಅಂತೂ ಇಂತೂ ಅನ್ಕೊಂಡು ಮ್ಯಾಗ ಬಂದ ಬಿಟ್ಟೆ. ಹಂಗೆ ಇವತ್ತು ಸಂಡೇ ಅಲ್ರಿ, ಇವತ್ತು ಭಾಳ ಲೇಟ್ ಆಗಿತ್ತು. ಯಾವ ವಾಷಿಂಗ್ ಮಿಷಿನ್ ಖಾಲಿ ಇದ್ದಿದ್ದಿಲ್ರಿ. ಹಂಗೆ ಬಕೆಟ್ ಇಟ್ಟಿಟ್ಟು ಪಾಳೆ ಹಚ್ಚಿ ಹೋಗಿದ್ರಿ. ಹಂಗೆ ಬಟ್ಟೆ ಒಣಗಾಕ ಜಾಗಾನೂ ಇದ್ದಿದ್ದಿಲ್ಲ. ಏನು ಮಾಡೋದು ಅಂತ ತಿಳಿಯಲ್ಗಿತ್ತು. ಆಗಿದ್ದಾಗ್ಲಿ ಅಂತೇಳಿ ಬಟ್ಟೆ ನೆನೆಯಾಕೆ ಇಟ್ಟೇನ್ರಿ. ಬಟ್ಟೆ ವಾಷಿಂಗ್ ಮಿಷನ್ಗೆ ಹಾಕ್ಬೇಕಂತ ಸಾಬೂನ್ ಪುಡಿ ಅಷ್ಟೇ ತಂದೆ. ಅದ್ರ ಬಟ್ಟೆ ಕೈಲಿ ತೊಳಿದಾತ್ರಿ. ಅದಕ್ಕೆ ರೂಮಿಗೆ ಬಂದೆ. ರೂಮಿಗೆ ಹಂಗೆ ಕಿಲಿ ತೆಗೆದು ಸಾಬೂನು ಮತ್ತು ಬ್ರಷ್ ತೊಗೊಂಡೆ ಊಟಕ್ಕೆ ಬಿಟ್ಟಿತ್ತು. ಊಟ ಮಾಡಿ ಹೋದ್ರೆ ಆತಲ್ಲ ಅಂತ ಅಂದ್ಕೊಂಡಿದ್ದೆ. ಹಂಗೆ ಮನ್ಯಾಗ ಖಾರ ತುಕೊಟ್ಟು ಕಳಿಸಿದ್ರು. ಆ ಖಾರ ಹಾಕೊಂಡು ತಿಂದ್ರೂ ಮಜಾ ಇತ್ತು ನೋಡ್ರಿ. ಅಷ್ಟೊತ್ತಿಗೆ ನಮ್ಮ ಅಣ್ಣಾರು ಮೊಸರು ತಂದ್ರೆ ಹಂಗೆ ನಮ್ಮ ಅಣ್ಣ ಮೊಸರು ಹರಿದು ಹಾಕೇ ಬಿಟ್ಟ. ಹಂಗೆ ಮತ್ತು ಸಾಬೂನ ಬ್ರಷ್ ತೊಗೊಂಡು ಬಟ್ಟೆ ತೊಳ್ಯಾಕೆ ಹೊಂಟೀನಿ. ಬಟ್ಟೆ ಭಾರಿ ನೆನೆದಿದ್ದು. ಆದ್ರೆ ಇನ್ನೊಂದು ಏನಪ್ಪ ಅಂದ್ರೆ ನಾ ಶೂಸ ಮರ್ತು ಬಂದಿದ್ದೆ. ಹೋಗಿ ಶೂಸ್ ತೊಗೊಂಬನ್ರಿ. ಮ್ಯಾಗ ತೆಳಗೆ ಅಡ್ಡಾಡಿ ತಿಂದಿದ್ದೆಲ್ಲ ಬಾಯಿಗೆ ಬಂತ್ರಿ. ಹಂಗೆ ಸ್ವಲ್ಪ ಕಟ್ಟಿ ನೀರಿಲ್ಲೇ ವಾಶ್ ಮಾಡ್ಕೊಂಡೆ ಯುದ್ಧಕ್ಕೆ ರೆಡಿ ಅದೀವಿ ರೀ. ಬಟ್ಟೆ ಎಲ್ಲ ವಾಶ್ ಮಾಡಿ ಶೂಸ್ನು ವಾಶ್ ಮಾಡಿದ್ದೀನಿ ರೀ. ಹಂಗೆ ಸ್ವಲ್ಪ ಸ್ಮೆಲ್ ಚಲೋ ಬರಲಿ ಅಂತ ಹೇಳಿ ಸಾಫ್ಟ್ ಟಚ್ ಹಾಕಿದೆ. ಮ್ಯಾಗ ಏನೋ ಸೌಂಡ್ ಬರಾಕ್ತಿತ್ತು. ನೋಡಿದ್ರೆ ಇಮಾನ್ ಇತ್ತು ರೀ. ಅಂತೂ ಇಂತೂ ಬಟ್ಟೆ ತೊಳೆದು ಹಾಕಿದೆ. ಹಂಗೆ ನಾನು ಸ್ನಾನ ಮಾಡ್ಕೊಂಡೆ ಸ್ವಲ್ಪ ಮಕ್ಕೊಂಡೆದ್ದು ನಮ್ಮ ಮದರ್ ಇಂಡಿಯಾ ಜೊತೆ ವಿಡಿಯೋ ಕಾಲ್ ಮಾತಾಡಿದೆ. ಹಂಗೆ ಸ್ವಲ್ಪ ಹೊರಗೆ ಅಡ್ಡಾಡ್ಕೊಂಡು ಬಂದುಬಿಟ್ಟೆ.